ಐಷಾರಾಮಿ ಕಾರುಗಳ ಸೀಸ್ ಕೇಸ್ನಲ್ಲಿ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ತೆರಿಗೆ ವಂಚನೆ ಪ್ರಕರಣದಲ್ಲಿ ಮೈಸೂರಲ್ಲಿ ನಾಗಿತ್ತಲ್ಲ, ಅದು ತಿರುವು ಪಡೆದುಕೊಂಡಿದೆ. ಮೈಸೂರು ಆರ್ಟಿಒ ಇಲಾಖೆ ಸೀಸ್ ಮಾಡಿದ ಕಾರು. ಇಲ್ಲಿ ತೆರಿಗೆ ಮಾತ್ರ ಅಲ್ಲ, ಐಷಾರಾಮಿ ಕಾರು ನಕಲಿ. ಯಾವುದೋ ಕಾರಿಗೆ ನಂಬರ್ ಹಾಕಿ ಓಡಿಸ್ತಾ ಇದ್ದಂಥ ಭೂಪ ಸರ್ಕಾರಕ್ಕೆ ಕಟ್ಟುವ ತೆರಿಗೆಯನ್ನ ವಂಚಿಸಲು ಕಳ್ಳದಾರಿಯನ್ನ ಹಿಡಿದಿದ್ದ. ಕಾರಿನ ಮೂಲ ಬೆಲೆ ಮರೆಮಾಚಿ ಕಾರಿನ ರಿಜಿಸ್ಟ್ರೇಷನ್ ಮಾಡಿದ್ದ. ತೆರಿಗೆ ಕಳ್ಳಾಟದಲ್ಲಿ ಪಾಲುದಾರರಾದ್ರ ಅಧಿಕಾರಿಗಳು ಹಾಗಾದ್ರೆ ಐಷಾರಾಮಿ ಕಾರು. ಈ ಐಷಾರಾಮಿ ಕಾರು KA 20MH 0888 ಸಂಖ್ಯೆಯ ಮರ್ಸಿಡೀಸ್ ಬೆಂಜ್ ಕಾರು. ಮಂಗಳೂರಿನ ನೀರಜ್ ಕುಮಾರ್ ಶರ್ಮಾ ಅನ್ನೋರಿಗೆ ಸೇರಿದಂತ ಕಾರು ಇದು. ಮೈಸೂರಲ್ಲಿ ತಂದು ನಿತಿನ್ ಶೆಟ್ಟಿ ಅನ್ನೋರು ಅದನ್ನ ಮಾರಾಟ ಮಾಡಿಸೋದಕ್ಕೆ ಮುಂದಾಗ್ತಾ ಇದ್ರು. ತೆರಿಗೆ ವಂಚನೆ ಅಂತೇಳಿ ಕಾರ್ ಸೀಸ್ ಅನ್ನ ಮಾಡಿದ್ರು ಆರ್ಟಿಒ ಅಧಿಕಾರಿಗಳು. ಆ ಬಳಿಕ ವಿಚಾರಣೆ ಮಾಡಿದಾಗ ಕಾರೇ ನಕಲಿ ಅನ್ನೋದು ಪತ್ತೆ ಆಗಿದೆ. 2 ಕೋಟಿಗೂ ಅಧಿಕ ಬೆಲೆ ಕಾರನ್ನ ಕೇವಲ 50 ಲಕ್ಷ ಅಂತ ತೋರಿಸಿ ರಿಜಿಸ್ಟರ್ ಮಾಡಿಸೋದಕ್ಕೆ ಮುಂದಾಗಿದ್ರು. ಆ ಮೂಲಕ ಸರ್ಕಾರಕ್ಕೆ ಕಟ್ಟಬೇಕಾದ ಲಕ್ಷಾಂತರ ರೂಪಾಯಿ ತೆರಿಗೆಯಲ್ಲಿ ಮೋಸ ಮಾಡಲಾಗಿದೆ. 35 ಲಕ್ಷಕ್ಕೂ ಹೆಚ್ಚು ತೆರಿಗೆ ಕಟ್ಟಬೇಕಾದ ಸ್ಥಳದಲ್ಲಿ ಕೇವಲ 5 ಲಕ್ಷ ಕಟ್ಟಿಸಿಕೊಂಡು ಮೋಸವನ್ನ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಅಲ್ಲದೆ 2 ರಾಜ್ಯಗಳು ಒಂದೇ ಕಾರ್ ರಿಜಿಸ್ಟರ್ ಆಗಿರುವ ಬಗ್ಗೆ ಮುಂದುವರೆದಿದೆ ತನಿಖೆ ಕೂಡ. ಸದ್ಯ ಮೈಸೂರಲ್ಲಿ ಸೀಸ್ ಆಗಿರುವಂತಹ ಕಾರನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಐಷಾರಾಮಿ ಕಾರುಗಳ ಸೀಸ್ ಕೇಸ್ನಲ್ಲಿ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ತೆರಿಗೆ ವಂಚನೆ ಪ್ರಕರಣದಲ್ಲಿ ಮೈಸೂರಲ್ಲಿ ನಾಗಿತ್ತಲ್ಲ, ಅದು ತಿರುವು ಪಡೆದುಕೊಂಡಿದೆ. ಮೈಸೂರು ಆರ್ಟಿಒ ಇಲಾಖೆ ಸೀಸ್ ಮಾಡಿದ ಕಾರು. ಇಲ್ಲಿ ತೆರಿಗೆ ಮಾತ್ರ ಅಲ್ಲ, ಐಷಾರಾಮಿ ಕಾರು ನಕಲಿ. ಯಾವುದೋ ಕಾರಿಗೆ ನಂಬರ್ ಹಾಕಿ ಓಡಿಸ್ತಾ ಇದ್ದಂಥ ಭೂಪ ಸರ್ಕಾರಕ್ಕೆ ಕಟ್ಟುವ ತೆರಿಗೆಯನ್ನ ವಂಚಿಸಲು ಕಳ್ಳದಾರಿಯನ್ನ ಹಿಡಿದಿದ್ದ. ಕಾರಿನ ಮೂಲ ಬೆಲೆ ಮರೆಮಾಚಿ ಕಾರಿನ ರಿಜಿಸ್ಟ್ರೇಷನ್ ಮಾಡಿದ್ದ. ತೆರಿಗೆ ಕಳ್ಳಾಟದಲ್ಲಿ ಪಾಲುದಾರರಾದ್ರ ಅಧಿಕಾರಿಗಳು ಹಾಗಾದ್ರೆ ಐಷಾರಾಮಿ ಕಾರು. ಈ ಐಷಾರಾಮಿ ಕಾರು KA 20MH 0888 ಸಂಖ್ಯೆಯ ಮರ್ಸಿಡೀಸ್ ಬೆಂಜ್ ಕಾರು. ಮಂಗಳೂರಿನ ನೀರಜ್ ಕುಮಾರ್ ಶರ್ಮಾ ಅನ್ನೋರಿಗೆ ಸೇರಿದಂತ ಕಾರು ಇದು. ಮೈಸೂರಲ್ಲಿ ತಂದು ನಿತಿನ್ ಶೆಟ್ಟಿ ಅನ್ನೋರು ಅದನ್ನ ಮಾರಾಟ ಮಾಡಿಸೋದಕ್ಕೆ ಮುಂದಾಗ್ತಾ ಇದ್ರು. ತೆರಿಗೆ ವಂಚನೆ ಅಂತೇಳಿ ಕಾರ್ ಸೀಸ್ ಅನ್ನ ಮಾಡಿದ್ರು ಆರ್ಟಿಒ ಅಧಿಕಾರಿಗಳು. ಆ ಬಳಿಕ ವಿಚಾರಣೆ ಮಾಡಿದಾಗ ಕಾರೇ ನಕಲಿ ಅನ್ನೋದು ಪತ್ತೆ ಆಗಿದೆ. 2 ಕೋಟಿಗೂ ಅಧಿಕ ಬೆಲೆ ಕಾರನ್ನ ಕೇವಲ 50 ಲಕ್ಷ ಅಂತ ತೋರಿಸಿ ರಿಜಿಸ್ಟರ್ ಮಾಡಿಸೋದಕ್ಕೆ ಮುಂದಾಗಿದ್ರು. ಆ ಮೂಲಕ ಸರ್ಕಾರಕ್ಕೆ ಕಟ್ಟಬೇಕಾದ ಲಕ್ಷಾಂತರ ರೂಪಾಯಿ ತೆರಿಗೆಯಲ್ಲಿ ಮೋಸ ಮಾಡಲಾಗಿದೆ. 35 ಲಕ್ಷಕ್ಕೂ ಹೆಚ್ಚು ತೆರಿಗೆ ಕಟ್ಟಬೇಕಾದ ಸ್ಥಳದಲ್ಲಿ ಕೇವಲ 5 ಲಕ್ಷ ಕಟ್ಟಿಸಿಕೊಂಡು ಮೋಸವನ್ನ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಅಲ್ಲದೆ 2 ರಾಜ್ಯಗಳು ಒಂದೇ ಕಾರ್ ರಿಜಿಸ್ಟರ್ ಆಗಿರುವ ಬಗ್ಗೆ ಮುಂದುವರೆದಿದೆ ತನಿಖೆ ಕೂಡ. ಸದ್ಯ ಮೈಸೂರಲ್ಲಿ ಸೀಸ್ ಆಗಿರುವಂತಹ ಕಾರನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಐಷಾರಾಮಿ ಕಾರುಗಳ ಸೀಸ್ ಕೇಸ್ನಲ್ಲಿ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ತೆರಿಗೆ ವಂಚನೆ ಪ್ರಕರಣದಲ್ಲಿ ಮೈಸೂರಲ್ಲಿ ನಾಗಿತ್ತಲ್ಲ, ಅದು ತಿರುವು ಪಡೆದುಕೊಂಡಿದೆ. ಮೈಸೂರು ಆರ್ಟಿಒ ಇಲಾಖೆ ಸೀಸ್ ಮಾಡಿದ ಕಾರು. ಇಲ್ಲಿ ತೆರಿಗೆ ಮಾತ್ರ ಅಲ್ಲ, ಐಷಾರಾಮಿ ಕಾರು ನಕಲಿ. ಯಾವುದೋ ಕಾರಿಗೆ ನಂಬರ್ ಹಾಕಿ ಓಡಿಸ್ತಾ ಇದ್ದಂಥ ಭೂಪ ಸರ್ಕಾರಕ್ಕೆ ಕಟ್ಟುವ ತೆರಿಗೆಯನ್ನ ವಂಚಿಸಲು ಕಳ್ಳದಾರಿಯನ್ನ ಹಿಡಿದಿದ್ದ. ಕಾರಿನ ಮೂಲ ಬೆಲೆ ಮರೆಮಾಚಿ ಕಾರಿನ ರಿಜಿಸ್ಟ್ರೇಷನ್ ಮಾಡಿದ್ದ. ತೆರಿಗೆ ಕಳ್ಳಾಟದಲ್ಲಿ ಪಾಲುದಾರರಾದ್ರ ಅಧಿಕಾರಿಗಳು ಹಾಗಾದ್ರೆ ಐಷಾರಾಮಿ ಕಾರು. ಈ ಐಷಾರಾಮಿ ಕಾರು KA 20MH 0888 ಸಂಖ್ಯೆಯ ಮರ್ಸಿಡೀಸ್ ಬೆಂಜ್ ಕಾರು. ಮಂಗಳೂರಿನ ನೀರಜ್ ಕುಮಾರ್ ಶರ್ಮಾ ಅನ್ನೋರಿಗೆ ಸೇರಿದಂತ ಕಾರು ಇದು. ಮೈಸೂರಲ್ಲಿ ತಂದು ನಿತಿನ್ ಶೆಟ್ಟಿ ಅನ್ನೋರು ಅದನ್ನ ಮಾರಾಟ ಮಾಡಿಸೋದಕ್ಕೆ ಮುಂದಾಗ್ತಾ ಇದ್ರು. ತೆರಿಗೆ ವಂಚನೆ ಅಂತೇಳಿ ಕಾರ್ ಸೀಸ್ ಅನ್ನ ಮಾಡಿದ್ರು ಆರ್ಟಿಒ ಅಧಿಕಾರಿಗಳು. ಆ ಬಳಿಕ ವಿಚಾರಣೆ ಮಾಡಿದಾಗ ಕಾರೇ ನಕಲಿ ಅನ್ನೋದು ಪತ್ತೆ ಆಗಿದೆ. 2 ಕೋಟಿಗೂ ಅಧಿಕ ಬೆಲೆ ಕಾರನ್ನ ಕೇವಲ 50 ಲಕ್ಷ ಅಂತ ತೋರಿಸಿ ರಿಜಿಸ್ಟರ್ ಮಾಡಿಸೋದಕ್ಕೆ ಮುಂದಾಗಿದ್ರು. ಆ ಮೂಲಕ ಸರ್ಕಾರಕ್ಕೆ ಕಟ್ಟಬೇಕಾದ ಲಕ್ಷಾಂತರ ರೂಪಾಯಿ ತೆರಿಗೆಯಲ್ಲಿ ಮೋಸ ಮಾಡಲಾಗಿದೆ. 35 ಲಕ್ಷಕ್ಕೂ ಹೆಚ್ಚು ತೆರಿಗೆ ಕಟ್ಟಬೇಕಾದ ಸ್ಥಳದಲ್ಲಿ ಕೇವಲ 5 ಲಕ್ಷ ಕಟ್ಟಿಸಿಕೊಂಡು ಮೋಸವನ್ನ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಅಲ್ಲದೆ 2 ರಾಜ್ಯಗಳು ಒಂದೇ ಕಾರ್ ರಿಜಿಸ್ಟರ್ ಆಗಿರುವ ಬಗ್ಗೆ ಮುಂದುವರೆದಿದೆ ತನಿಖೆ ಕೂಡ. ಸದ್ಯ ಮೈಸೂರಲ್ಲಿ ಸೀಸ್ ಆಗಿರುವಂತಹ ಕಾರನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಐಷಾರಾಮಿ ಕಾರುಗಳ ಸೀಸ್ ಕೇಸ್ನಲ್ಲಿ ಸ್ಫೋಟಕ ತಿರುವು ಪಡೆದುಕೊಂಡಿದೆ.
ತೆರಿಗೆ ವಂಚನೆ ಪ್ರಕರಣದಲ್ಲಿ ಮೈಸೂರಲ್ಲಿನಾಗಿತ್ತಲ್ಲ ಅದು ತಿರುವು ಪಡೆದುಕೊಂಡ ಮೈಸೂರು ಆರ್ಟಿಒ ಇಲಾಖೆ ಸೀಸ್ ಮಾಡಿದ ಕಾರು. ಇಲ್ಲಿ ತೆರಿಗೆ ಮಾತ್ರ ಅಲ್ಲ, ಐಷಾರಾಮಿ ಕಾರು ನಕಲಿ. ಯಾವುದೋ ಕಾರಿಗೆ ನಂಬರ್ ಹಾಕಿ ಓಡಿಸ್ತಾ ಇದ್ದಂತ ಭೂಪ ಸರ್ಕಾರಕ್ಕೆ ಕಟ್ಟುವ ತೆರಿಗೆಯನ್ನ ವಂಚಿಸಲು ಕಳ್ಳದಾರಿಯನ್ನ ಹಿಡಿದಿದ್ದ. ಕಾರಿನ ಮೂಲ ಬೆಲೆ ಮರೆಮಾಚಿ ಕಾರಿನ ರಿಜಿಸ್ಟ್ರೇಷನ್ ಮಾಡಿದ್ದ. ತೆರಿಗೆ ಕಳ್ಳಾಟದಲ್ಲಿ ಪಾಲುದಾರರಾದ್ರ ಅಧಿಕಾರಿಗಳು. ಹಾಗಾದ್ರೆ ಐಷಾರಾಮಿ ಕಾರು, ಈ ಐಷಾರಾಮಿ ಕಾರು KA20MH0888 ಸಂಖ್ಯೆಯ ಮರ್ಸಿಡೀಸ್ ಬೆಂಜ್ ಕಾರು. ಮಂಗಳೂರಿನ ನೀರಜ್ ಕುಮಾರ್ ಶರ್ಮಾ ಅನ್ನೋರಿಗೆ ಸೇರಿದಂತ ಕಾರು ಇದು. ಮೈಸೂರಲ್ಲಿ ತಂದು ನಿತಿನ್ ಶೆಟ್ಟಿ ಅನ್ನೋರು ಅದನ್ನ ಮಾರಾಟ ಮಾಡಿಸೋದಕ್ಕೆ ಮುಂದಾಗ್ತಾ ಇದ್ರು. ತೆರಿಗೆ ವಂಚನೆ ಅಂತೇಳಿ ಕಾರ್ ಸೀಸ್ ಅನ್ನ ಮಾಡಿದ್ರು ಆರ್ಟಿಒ ಅಧಿಕಾರಿಗಳು. ಆ ಬಳಿಕ ವಿಚಾರಣೆ ಮಾಡಿದಾಗ ಕಾರೇ ನಕಲಿ ಅನ್ನೋದು ಪತ್ತೆ ಆಗಿದೆ. 2 ಕೋಟಿಗೂ ಅಧಿಕ ಬೆಲೆ ಕಾರನ್ನ ಕೇವಲ 50 ಲಕ್ಷ ಅಂತ ತೋರಿಸಿ ರಿಜಿಸ್ಟರ್ ಮಾಡಿಸೋದಕ್ಕೆ ಮುಂದಾಗಿದ್ರು. ಆ ಮೂಲಕ ಸರ್ಕಾರಕ್ಕೆ ಕಟ್ಟಬೇಕಾದ ಲಕ್ಷಾಂತರ ರೂಪಾಯಿ ತೆರಿಗೆಯಲ್ಲಿ ಮೋಸ ಮಾಡಲಾಗಿದೆ. 35 ಲಕ್ಷಕ್ಕೂ ಹೆಚ್ಚು ತೆರಿಗೆ ಕಟ್ಟಬೇಕಾದ ಸ್ಥಳದಲ್ಲಿ ಕೇವಲ 5 ಲಕ್ಷ ಕಟ್ಟಿಸಿಕೊಂಡು ಮೋಸವನ್ನ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಅಲ್ಲದೆ 2 ರಾಜ್ಯಗಳು ಒಂದೇ ಕಾರ್ ರಿಜಿಸ್ಟರ್ ಆಗಿರುವ ಬಗ್ಗೆ ಮುಂದುವರೆದಿದೆ ತನಿಖೆ ಕೂಡ. ಸದ್ಯ ಮೈಸೂರಲ್ಲಿ ಸೀಸ್ ಆಗಿರುವಂತಹ ಕಾರನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಐಷಾರಾಮಿ ಕಾರುಗಳ ಸೀಸ್ ಕೇಸ್ನಲ್ಲಿ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ತೆರಿಗೆ ವಂಚನೆ ಪ್ರಕರಣದಲ್ಲಿ ಮೈಸೂರಲ್ಲಿನಾಗಿತ್ತಲ್ಲ ಅದು ತಿರುವು ಪಡೆದುಕೊಂಡಿದೆ. ಮೈಸೂರು ಆರ್ಟಿಒ ಇಲಾಖೆ ಸೀಸ್ ಮಾಡಿದ ಕಾರು. ಇಲ್ಲಿ ತೆರಿಗೆ ಮಾತ್ರ ಅಲ್ಲ, ಐಷಾರಾಮಿ ಕಾರು ನಕಲಿ. ಯಾವುದೋ ಕಾರಿಗೆ ನಂಬರ್ ಹಾಕಿ ಓಡಿಸ್ತಾ ಇದ್ದಂತ ಭೂಪ ಸರ್ಕಾರಕ್ಕೆ ಕಟ್ಟುವ ತೆರಿಗೆಯನ್ನ ವಂಚಿಸಲು ಕಳ್ಳದಾರಿಯನ್ನ ಹಿಡಿದಿದ್ದ. ಕಾರಿನ ಮೂಲ ಬೆಲೆ ಮರೆಮಾಚಿ ಕಾರಿನ ರಿಜಿಸ್ಟ್ರೇಷನ್ ಮಾಡಿದ್ದ. ತೆರಿಗೆ ಕಳ್ಳಾಟದಲ್ಲಿ ಪಾಲುದಾರರಾದ್ರ ಅಧಿಕಾರಿಗಳು. ಹಾಗಾದ್ರೆ ಐಷಾರಾಮಿ ಕಾರು, ಈ ಐಷಾರಾಮಿ ಕಾರು KA20MH0888 ಸಂಖ್ಯೆಯ ಮರ್ಸಿಡೀಸ್ ಬೆಂಜ್ ಕಾರು. ಮಂಗಳೂರಿನ ನೀರಜ್ ಕುಮಾರ್ ಶರ್ಮಾ ಅನ್ನೋರಿಗೆ ಸೇರಿದಂತ ಕಾರು ಇದು. ಮೈಸೂರಲ್ಲಿ ತಂದು ನಿತಿನ್ ಶೆಟ್ಟಿ ಅನ್ನೋರು ಅದನ್ನ ಮಾರಾಟ ಮಾಡಿಸೋದಕ್ಕೆ ಮುಂದಾಗ್ತಾ ಇದ್ರು. ತೆರಿಗೆ ವಂಚನೆ ಅಂತೇಳಿ ಕಾರ್ ಸೀಸ್ ಅನ್ನ ಮಾಡಿದ್ರು ಆರ್ಟಿಒ ಅಧಿಕಾರಿಗಳು. ಆ ಬಳಿಕ ವಿಚಾರಣೆ ಮಾಡಿದಾಗ ಕಾರೇ ನಕಲಿ ಅನ್ನೋದು ಪತ್ತೆ ಆಗಿದೆ. 2 ಕೋಟಿಗೂ ಅಧಿಕ ಬೆಲೆ ಕಾರನ್ನ ಕೇವಲ 50 ಲಕ್ಷ ಅಂತ ತೋರಿಸಿ ರಿಜಿಸ್ಟರ್ ಮಾಡಿಸೋದಕ್ಕೆ ಮುಂದಾಗಿದ್ರು. ಆ ಮೂಲಕ ಸರ್ಕಾರಕ್ಕೆ ಕಟ್ಟಬೇಕಾದ ಲಕ್ಷಾಂತರ ರೂಪಾಯಿ ತೆರಿಗೆಯಲ್ಲಿ ಮೋಸ ಮಾಡಲಾಗಿದೆ. 35 ಲಕ್ಷಕ್ಕೂ ಹೆಚ್ಚು ತೆರಿಗೆ ಕಟ್ಟಬೇಕಾದ ಸ್ಥಳದಲ್ಲಿ ಕೇವಲ 5 ಲಕ್ಷ ಕಟ್ಟಿಸಿಕೊಂಡು ಮೋಸವನ್ನ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಅಲ್ಲದೆ 2 ರಾಜ್ಯಗಳು ಒಂದೇ ಕಾರ್ ರಿಜಿಸ್ಟರ್ ಆಗಿರುವ ಬಗ್ಗೆ ಮುಂದುವರೆದಿದೆ ತನಿಖೆ ಕೂಡ. ಸದ್ಯ ಮೈಸೂರಲ್ಲಿ ಸೀಸ್ ಆಗಿರುವಂತಹ ಕಾರನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀವಿ.